ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೈಕಿ ವಿಶ್ವದ ಅತಿ ದೊಡ್ಡ ಕ್ರೀಡಾ ಉಡುಪುಗಳ ಬ್ರ್ಯಾಂಡ್ ಆಗಿದೆ. ನಿತ್ಯವೂ 1000 ಕೋಟಿ ರೂಪಾಯಿ ವ್ಯಾಪಾರ ಮಾಡುವ ಈ ಬ್ರ್ಯಾಂಡ್ ಉಡುಪುಗಳನ್ನ ಜಗತ್ತಿನ ಫೇಮಸ್ ಆಟಗಾರರಾದ ಕ್ರಿಸ್ಟಿಯಾನೋ ರೊನಾಲ್ಡೋ, ರಾಫೇಲ್ ನಾಡಲ್ ಬಳಸ್ತಾರೆ. ಜಾಗತಿಕವಾಗಿ ಇಷ್ಟು ಜನಪ್ರಿಯವಾದ ಈ ನೈಕ್ ಬ್ರ್ಯಾಂಡ್ ಅನ್ನ ಸ್ಥಾಪಿಸಿದವರು ಖುದ್ದು ಒಬ್ಬ ವಿಫಲ ಕ್ರೀಡಾಪಟು ಎನ್ನುವುದು ಅನೇಕರಿಗೆ ತಿಳಿದಿಲ್ಲ. ವಿಚಿತ್ರ ಅಂದ್ರೆ ಈ ದುರಾದೃಷ್ಟ ಆಟಗಾರ ಶೂಗಳನ್ನ ತನ್ನ ಕಾರಿನ ಡಿಕ್ಕಿಯಲ್ಲಿಟ್ಟು ಮಾರುವ ಮೂಲಕ ವ್ಯಾಪಾರವನ್ನ ಪ್ರಾರಂಭಿಸಿದ್ದರು ಅನ್ನೋದನ್ನ ಸಹ ಜನ ನಂಬಲಿಕ್ಕಿಲ್ಲ. ಹೌದು, ಇದು ನೈಕ್ ಸಂಸ್ಥಾಪಕ ಫಿಲ್ ನೈಟ್ ಅವರ ಸಂಘರ್ಷಮಯ ಯಶಸ್ಸಿನ ಕಥನ. ಬನ್ನಿ ಈ ವಿಡಿಯೋದಲ್ಲಿ ಅವರ ಯಶೋಗಾಥೆಯನ್ನ ನೋಡೋಣ. ಸ್ನೇಹಿತರೆ, ಫಿಲ್ ನೈಟ್ ಅವರ ಜನನ 1938ರಲ್ಲಿ ಅಮೆರಿಕಾದ ಪೋರ್ಟಾಲ್ಯಾಂಡ್ ಎಂಬ ಸಣ್ಣ ಪಟ್ಟಣದಲ್ಲಿ ಆಯಿತು. ಚಿಕ್ಕಂದಿನಿಂದಲೂ ಫಿಲ್ ನೈಟ್ ಅವರಿಗೆ ಓಡುವ ಖಯಾಲಿ ಇತ್ತು. ಬಹಳ ವೇಗದಿಂದಲೇ ಅವರು ರನ್ನಿಂಗ್ ಮಾಡುತ್ತಿದ್ದರು. ತಾವೊಬ್ಬ ದೊಡ್ಡ ಕ್ರೀಡಾಪಟು ಆಗಬೇಕು ಅನ್ನೋದು ಅವರ ದೊಡ್ಡ ಗುರಿಯಾಗಿತ್ತು. ಶಾಲಾ ಕಾಲೇಜು ಹಂತಗಳಲ್ಲಿ ಇದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದರು. ಅಲ್ಲದೆ ಹಲವು ಓಟಗಳ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದ್ದರೂ ಸಹ ಜೊತೆಗೆ ಓದಿನಲ್ಲೂ ಕೂಡ ಅವರು ಹಿಂದೆ ಬಿದ್ದಿರಲಿಲ್ಲ. 1962ರಲ್ಲಿ ಫಿಲ್ ನೈಟ್ MBA ಪದವಿ ಪೂರೈಸಿದ್ರು. ಇದಾದ ಬಳಿಕವೂ ಅವರು ತಮ್ಮ ಓಟವನ್ನ ಮುಂದುವರಿಸಲು ನಿರ್ಧರಿಸಿದ್ದರು. ಆದರೆ ಅದೊಂದು ದಿನ ಬೆಳಗ್ಗೆ ಮೈದಾನದಲ್ಲಿ ಓಡುತ್ತಿರಬೇಕಾದ್ರೆ ಅವರಿಗೆ ತಮ್ಮ ಓಟದ ಬಗೆಗಿನ ಭ್ರಮೆ ಕಳಚಿ ವಾಸ್ತವ ಅರಿವಾಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಫಿಲ್ ನೈಟ್ ಸ್ಥಳೀಯವಾಗಿ ರಾಜ್ಯ ಮಟ್ಟದ ಅತ್ಯುತ್ತಮ ಕ್ರೀಡಾಪಟು ಎನ್ನುವ ಹೆಗ್ಗಳಿಕೆಯನ್ನೇನೋ ಪಡೆದಿದ್ದರು. ಆದರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಗುರುತಿಸುವಂತಹ ಸಾಧನೆ ಮಾಡಿರಲಿಲ್ಲ. ಖೇದಕರ ಸಂಗತಿ ಅಂದ್ರೆ ಖಂಡಿತವಾಗಿಯೂ ಅವರೊಬ್ಬ ಉತ್ತಮ ಆಟಗಾರರಾಗಿದ್ರು, ಆದರೆ ಸರ್ವೋಚ್ಚ ಕ್ರೀಡಾಪಟು ಅಂತ ಗುರುತಿಸಿಕೊಳ್ಳಲು ಆಗಲಿಲ್ಲ. ಇವತ್ತಿಗಾಗಲೇ 24 ವರ್ಷ ವಯಸ್ಸು ಪೂರ್ಣಗೊಳಿಸಿದ್ದ ಫಿಲ್ ನೈಟ್ಗೆ ಇನ್ನೂ ಹೆಚ್ಚಿನ ಸಾಧನೆ ತೋರಲು ಅವಕಾಶ ಇರಲಿಲ್ಲ. ಅದೊಂದು ದಿನ ಬೆಳಗ್ಗೆ ಫಿಲ್ ನೈಟ್ ಬಹಳ ದುಃಖಿತರಾಗಿ ತಮ್ಮ ಕ್ರೀಡಾ ಕರಿಯರ್ ಮುಗಿಯುತ್ತಿದೆ ಎನ್ನುವ ಕಹಿ ಸತ್ಯವನ್ನ ಒಪ್ಪಿಕೊಳ್ಳಬೇಕಾಯಿತು. ದುರ್ದೈವಶಾತ್ ಅವರು ಯಶಸ್ವಿ ಕ್ರೀಡಾಪಟು ಆಗುವಲ್ಲಿ ಸೋತಿದ್ದರು. ಆದರೆ ಇಂತಹ ಕಠಿಣ ಸನ್ನಿವೇಶದಲ್ಲೂ ಎದೆಗುಂದದ ಫಿಲ್ ನೈಟ್ ತಮ್ಮ ಬದುಕಿನುದ್ದಕ್ಕೂ ಕ್ರೀಡಾ ಲೋಕಕ್ಕೆ ಹತ್ತಿರವಾಗಿಯೇ ಇರಬೇಕು ಅಂದುಕೊಂಡರು. ಅವರಿಗೆ ಮೊದಲಿನಿಂದಲೂ ರನ್ನಿಂಗ್ ಶೂಗಳೊಂದಿಗೆ ಒಂದು ಅವಿನಾಭಾವ ಸಂಬಂಧವಿತ್ತು. ಹೀಗಾಗಿ ಶೂಗಳ ಬಿಸ್ನೆಸ್ ಮಾಡಲು ಫಿಲ್ ನೈಟ್ ಮುಂದಡಿ ಇಟ್ಟರು. ಚಾಪ್ಟರ್ 1, ಸ್ಟಾರ್ಟಿಂಗ್ ಅಪ್. ಫಿಲ್ ನೈಟ್ MBA ಓದುವ ಸಂದರ್ಭದಲ್ಲಿ ರನ್ನಿಂಗ್ ಶೂಗಳು ಸೇರಿದಂತೆ ಮಾರುಕಟ್ಟೆಯ ಸ್ಪರ್ಧೆ ಹಾಗೂ ಬ್ರ್ಯಾಂಡ್ಗಳ ಕುರಿತು ಅಧ್ಯಯನ ನಡೆಸಿದ್ದರು. ಅಲ್ಲದೆ ಈ ಶೂಗಳ ವ್ಯಾಪಾರದ ಕುರಿತಂತೆ ಒಂದು ವಿಸ್ತೃತ ವರದಿ ಕೂಡ ತಯಾರಿಸಿದ್ದರು. ಈ ಸಂಶೋಧನಾ ಅಧ್ಯಯನದಲ್ಲಿ ಆತನಿಗೆ ಜಪಾನ್ ಕ್ಯಾಮೆರಾಗಳು ತಮ್ಮ ಉಚ್ಚ ಗುಣಮಟ್ಟ ಹಾಗೂ ಕಡಿಮೆ ಬೆಲೆಯ ಕಾರಣಕ್ಕಾಗಿ ಅಮೆರಿಕ ನಿರ್ಮಿತ ಕ್ಯಾಮೆರಾಗಳಿಗೆ ಸೆಡ್ಡು ಹೊಡೆದಿದ್ದವು. ಅದರಂತೆ ಜಪಾನ್ ಶೂಗಳು ಸಹ ಅಮೆರಿಕದ ಉತ್ಪಾದಿತ ಶೂಗಳ ಮಾರುಕಟ್ಟೆಗೆ ಧಕ್ಕೆ ತರುವ ಸಾಧ್ಯತೆ ಇತ್ತು. ಅದರಲ್ಲೂ ಅಮೆರಿಕ ಜನಪ್ರಿಯ ಬ್ರ್ಯಾಂಡ್ಗಳಾದ ಅಡಿಡಾಸ್ ಹಾಗೂ ಫೂಮಾ ಬ್ರ್ಯಾಂಡ್ಗಳನ್ನು ಜಪಾನ್ ಬ್ರ್ಯಾಂಡ್ಗಳು ಮೀರಿ ನಿಲ್ಲುವ ಸಾಧ್ಯತೆ ಇತ್ತು. ಇನ್ನು ಕೇವಲ ಈ ಕಾಲೇಜು ಅಧ್ಯಯನ ವರದಿ ಆಧರಿಸಿ ವ್ಯಾಪಾರಕ್ಕೆ ಇಳಿಯೋದು ಬಹಳ ಅಪಾಯಕಾರಿಯಾದ ಪ್ರಯತ್ನವಾಗಿತ್ತು. ಆದರೆ ಫಿಲ್ ನೈಟ್ಗೆ ಇದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಹೀಗಾಗಿ ಫಿಲ್ ನೈಟ್ ಅಂದಿನ ಸಂದರ್ಭದಲ್ಲಿ ಜಪಾನ್ನಲ್ಲಿ ಬಹಳಷ್ಟು ಜನಪ್ರಿಯವಾಗಿದ್ದ ಟೈಗರ್ ಬ್ರ್ಯಾಂಡ್ನ ಶೂಗಳನ್ನ ಆಮದು ಮಾಡಿಕೊಂಡು ಅಮೆರಿಕಾದಲ್ಲಿ ಮಾರಾಟ ಮಾಡುವ ನಿರ್ಧಾರ ಮಾಡಿದ್ರು. ಇದಕ್ಕಾಗಿ ಫಿಲ್ ನೈಟ್ ತಮ್ಮ ಉಳಿತಾಯದ ಹಣವನ್ನ ಒಟ್ಟುಗೂಡಿಸಿಕೊಂಡು ತಡ ಮಾಡದೆ ಜಪಾನ್ಗೆ ಹೊರಟು ನಿಂತರು. ಜಪಾನ್ಗೆ ಬಂದಿಳಿಯುತ್ತಿದ್ದಂತೆ ಟೈಗರ್ ಶೂ ಕಂಪನಿಯ ಮುಖ್ಯ ಕಚೇರಿಗೆ ಹೋಗಿ ಭೇಟಿಗೆ ಕಾಯುತ್ತಿದ್ದರು. ಜಪಾನ್ಗೆ ಮೊದಲ ಬಾರಿಗೆ ಬಂದಿದ್ದ ಫಿಲ್ ನೈಟ್ ಸಭೆಗೂ ಮುನ್ನ ಸಾಕಷ್ಟು ಬಳಲದಂತೆ ಕಂಡುಬಂದರು. ತುಂಬಾ ನಾಚಿಕೆ ಸ್ವಭಾವ ಹಾಗೂ ಅಂತರ್ಮುಖಿಯಾಗಿದ್ದ ಫಿಲ್ ನೈಟ್ ಜಪಾನ್ ಶೂ ಕಂಪನಿಯೊಂದಿಗೆ ಪಾಲುದಾರಿಕೆಯಲ್ಲಿ ನಿರೀಕ್ಷಿಸಿ ಬಂದಿದ್ದರು. ಇನ್ನೇನೋ ಮೀಟಿಂಗ್ ಶುರುವಾಗಿತ್ತು. ಯುವಕ ಫಿಲ್ ನೈಟ್ ಕೊಂಚ ಹಿಂಜರಿಕೆಯಿಂದಲೇ ಮಾತು ಆರಂಭಿಸಿದ್ದರು. ಸಮಯ ಕಳೆಯುತ್ತಿದ್ದಂತೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡ ಫಿಲ್ ನೈಟ್ ತಮ್ಮ ಉದ್ದೇಶಗಳನ್ನ ವಿಶದವಾಗಿ ವಿವರಿಸಿದ್ರು. ಮಾತುಕತೆಯ ಆರಂಭದಲ್ಲಿಯೇ ಒನಿಸ್ಟುಕಾ ಟೈಗರ್ ಕಂಪನಿಯ ಮುಖ್ಯಸ್ಥರು ಫಿಲ್ ನೈಟ್
ಉದ್ದೇಶಿಸಿ ನಿಮ್ಮ ಕಂಪನಿಯ ಹೆಸರೇನು ಅಂತ ಕೇಳಿದ್ರು. ಅಲ್ಲಿವರೆಗೆ ಅದನ್ನ ಯೋಚಿಸಿಯೇ ಇರದ ಫಿಲ್ ನೈಟ್ ಒಂದು ಕ್ಷಣ ಅವಕ್ಕಾದರು. ಒಂದು ಕ್ಷಣ ಯೋಚಿಸುತ್ತಿರುವಾಗಲೇ ಅವರಿಗೆ ತಾವು ಕ್ರೀಡಾಕೂಟದಲ್ಲಿ ಗೆದ್ದಾಗ ನೀಡುತ್ತಿದ್ದ ಬ್ಲೂ ರಿಬ್ಬನ್ ಕಣ್ಣು ಮುಂದೆ ಕಾಣಿಸಿದಂತಾಯಿತು. ಕೂಡಲೇ ತಾನು ಬ್ಲೂ ರಿಬ್ಬನ್ ಕಂಪನಿಯನ್ನ ಪ್ರತಿನಿಧಿಸುತ್ತಿದ್ದೇನೆ ಅಂತ ಹೇಳಿಬಿಟ್ಟರು. ಹೇಗೋ ಬ್ಲೂ ರಿಬ್ಬನ್ ಕ್ರೀಡಾಕೂಟದ ಬಣ್ಣವನ್ನೇ ಪ್ರತಿನಿಧಿಸುತ್ತದೆ, ಹೀಗಾಗಿ ತಾವು ಹೇಳಿದ್ದು ಸರಿಯಾಗಿಯೇ ಇದೆ ಅಂತ ಸಮಾಧಾನ ಪಟ್ಕೊಂಡ್ರು. ಫಿಲ್ ನೈಟ್ ತಾವು ಮಾಡಿದ ರಿಸರ್ಚ್ ವಿಚಾರಗಳನ್ನ, ತಮ್ಮ ಧ್ಯೇಯೋದ್ದೇಶಗಳನ್ನ ವಿವರಿಸಿದ್ರು. ಫಿಲ್ ನೈಟ್ ಅವರ ವ್ಯಾಪಾರಿ ವಿಚಾರಗಳಿಂದ ಸಂತುಷ್ಟರಾದ ವನಿಷ್ಠಿಕ ಪ್ರತಿನಿಧಿಗಳು ಟೈಗರ್ ಶೂಗಳನ್ನು ಅಮೆರಿಕದಲ್ಲಿ ಬ್ಲೂ ರಿಬ್ಬನ್ ಹೆಸರಿನಲ್ಲಿ ಮಾರಾಟ ಮಾಡಲು ಒಪ್ಪಿಕೊಂಡು ಸ್ಯಾಂಪಲ್ ಆರ್ಡರ್ ಪಡೆದರು. ಫಿಲ್ ನೈಟ್ ಸ್ಯಾಂಪಲ್ ಆರ್ಡರ್ಗೆ ಸಂಬಂಧಿಸಿದ ಹಣವನ್ನ ಪಾವತಿಸಿ ಅಮೆರಿಕಾಗೆ ಮರಳಿ ಶೂಗಾಗಿ ಕಾಯಲು ಶುರು ಮಾಡಿದ್ರು. ಆದರೆ 3 ತಿಂಗಳಾದ್ರೂ ಜಪಾನ್ನಿಂದ ಯಾವುದೇ ಸ್ಯಾಂಪಲ್ ಶೂಗಳು ಬರಲಿಲ್ಲ. ಹಾಗಿದ್ರು ಫಿಲ್ ನೈಟ್ ತಾಳ್ಮೆ ಕಳೆದುಕೊಳ್ಳದೆ ನಿರೀಕ್ಷಿಸ್ತಾ ಇದ್ರು. ಆದರೆ ಜೀವನಕ್ಕೆ ಹಣ ಬೇಕಾಗಿತ್ತು. ಹೀಗಾಗಿ ಚಿಕ್ಕದಾದ ಕಚೇರಿಯೊಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿದ್ರು. ಇತ್ತ ಶೂಗಳು 1 ವರ್ಷವಾದ್ರೂ ಬರಲಿಲ್ಲ. ಈಗ ಫಿಲ್ ನೈಟ್ ಶೂಗಳ ಮಾರಾಟದ ಕನಸು ಬಿಟ್ಟಿದ್ರು. ಆದರೆ ಮುಂದೊಂದು ದಿನ ಇದ್ದಕ್ಕಿದ್ದಂತೆ ಕಸ್ಟಮ್ಸ್ ಇಲಾಖೆಯಿಂದ ನೋಟಿಸ್ ಬಂದಿತು. ಕೊನೆಗೂ ಜಪಾನ್ನಿಂದ 12 ಜೊತೆ ಟೈಗರ್ ಶೂಗಳು ಬಂದಿದ್ದವು. ಕೂಡಲೇ ಅವರು ಅವುಗಳನ್ನು ಪಡೆದು ತಮ್ಮ ಕಾಲೇಜಿನ ಕೋಚ್ ಆಗಿದ್ದ ಬಿಲ್ ಬೋವರ್ಮನ್ ಅವರಿಗೆ ನೀಡಿದ್ರು. ಅಲ್ಲದೆ ತಮ್ಮ ಬಿಸ್ನೆಸ್ ಬಗ್ಗೆಯೂ ವಿವರಿಸಿದ್ರು. ಎಂಥ ವಿಚಿತ್ರ ಹಾಗೂ ಅದೃಷ್ಟ ಅಂದ್ರೆ ಬಿಲ್ ಬೋವರ್ಮನ್ ಈ ಶೂಗಳನ್ನ ನೋಡುತ್ತಲೇ ಅದೆಷ್ಟು ಇಷ್ಟಪಟ್ಟರು ಅಂದ್ರೆ ಕೂಡಲೇ ಫಿಲ್ ನೈಟ್ ವ್ಯಾಪಾರದಲ್ಲಿ 50% ಪಾಲುದಾರಿಕೆ ಪಡೆಯಲು ಒಪ್ಪಿಗೆ ಸೂಚಿಸಿದ್ರು. ಈ ಆಫರ್ನಿಂದಾಗಿ ಫಿಲ್ ಸಾಕಷ್ಟು ಆಶ್ಚರ್ಯಚಕಿತರಾಗಿದ್ದರು. ಅಷ್ಟಕ್ಕೂ ಬಿಲ್ ಬೋವರ್ಮನ್ ಸಾಮಾನ್ಯ ಕೋಚ್ ಆಗಿರಲಿಲ್ಲ. ಅವರಿಗೆ ಸ್ಪೋರ್ಟ್ಸ್ ಶೂಗಳ ಬಗ್ಗೆ ದೊಡ್ಡ ಮಟ್ಟದ ತಿಳುವಳಿಕೆ ಇತ್ತು. ಒಂದರ್ಥದಲ್ಲಿ ಅವರು ಸ್ಪೋರ್ಟ್ಸ್ ಶೂ ಎಕ್ಸ್ಪರ್ಟ್ ಆಗಿದ್ದರು. ಕ್ರೀಡಾಕೂಟದಲ್ಲಿ ಕಳಪೆ ಸಾಧನೆ ತೋರುವ ತಮ್ಮ ಶಿಷ್ಯಂದಿರ ಶೂಗಳನ್ನ ಖುದ್ದು ತಾವೇ ರಿಪೇರಿ ಮಾಡುತ್ತಿದ್ದರು. ಅಲ್ಲದೆ ಶೂಗಳಿಗೆ ಹೊಸ ವಿನ್ಯಾಸ ನೀಡಿ ಓಟಕ್ಕೆ ಸಹಕಾರಿಯಾಗುವಂತೆ ಮಾಡ್ತಾ ಇದ್ರು. ಬಿಲ್ ಬೋವರ್ಮನ್ ಕೇವಲ ಉತ್ತಮ ಕೋಚ್ ಅಷ್ಟೇ ಆಗಿರಲಿಲ್ಲ, ಬದಲಾಗಿ ಅವರಲ್ಲೊಬ್ಬ ಉತ್ತಮ ನಾಯಕನಿದ್ದ. ಫಿಲ್ ಸೇರಿದಂತೆ ಅನೇಕರ ಪಾಲಿಗೆ ಆತ ದೇವತಾ ಮನುಷ್ಯನಾಗಿದ್ದ. ಆದರೆ ಅಚ್ಚರಿ ಅಂದ್ರೆ ಅದೇ ದೇವತಾ ಮನುಷ್ಯ ಫಿಲ್ನ ವ್ಯಾಪಾರ ಪಾಲುದಾರನಾಗಲು ಮುಂದೆ ಬಂದಿದ್ದರು. ಈ ಪಾಲುದಾರಿಕೆಯಿಂದ ಸಾಕಷ್ಟು ಸಂತಸಗೊಂಡಿದ್ದ ಫಿಲ್ ನೈಟ್ ಟೈಗರ್ ಶೂಗಳನ್ನ ಅಮೆರಿಕಾದಲ್ಲಿ ಮಾರಾಟ ಮಾಡಲು ಅನುಮತಿ ಕೋರಿ ವನಿಷ್ಠುಕ ಕಂಪನಿಗೆ ಲೆಟರ್ ಕಳುಹಿಸಿದರು. ಜೊತೆಗೆ 300 ಶೂಗಳಿಗಾಗಿ $1000 ಹಣವನ್ನ ಪಾವತಿಸಿ ಟೈಗರ್ ಕಂಪನಿಗೆ ಆರ್ಡರ್ ನೀಡಿದ್ರು. ಇದಾದ ಕೆಲವೇ ದಿನಗಳಲ್ಲಿಯೇ ಟೈಗರ್ ಕಂಪನಿಯಿಂದ ಶೂಗಳು ಬಂದವಲ್ಲದೆ ಪಶ್ಚಿಮ ಅಮೆರಿಕದಲ್ಲಿ ಟೈಗರ್ ಕಂಪನಿಯ ಶೂ ವಿತರಣೆಯ ಹಕ್ಕುಗಳು ಸಹ ಬ್ಲೂ ರಿಬ್ಬನ್ ಕಂಪನಿಗೆ ಸಿಕ್ಕಿತು. ಫಿಲ್ ಇನ್ನೂ ತಡ ಮಾಡುವ ಹಾಗಿರಲಿಲ್ಲ. ಹಾಗಾಗಿ ತಮ್ಮ ಅಕೌಂಟೆಂಟ್ ಜಾಬ್ ಬಿಟ್ಟು ಶೂ ಮಾರಲು ನಿಂತರು. ಮೊದಲು ತಮ್ಮ ಮನೆಯ ಕೆಳಮಹಡಿಯನ್ನೇ ಕಚೇರಿಯನ್ನಾಗಿಸಿಕೊಂಡರು. ಜೊತೆಗೆ ಅದನ್ನೇ ಶೂಗಳನ್ನ ಸಂಗ್ರಹಿಸುವ ಉಗ್ರಾಣವಾಗಿಯೂ ಬದಲಾಯಿಸಿಕೊಂಡರು. ಈಗ ಫಿಲ್ ಮುಂದೆ ಶೂಗಳನ್ನ ಮಾರಾಟ ಮಾಡೋದು ಹೇಗೆ ಎನ್ನುವ ಪ್ರಶ್ನೆ ಇತ್ತು. ಮೊದಲಿಗೆ ಊರಿನ ಕೆಲ ಶೂ ಅಂಗಡಿಗಳಲ್ಲಿ ತಮ್ಮ ಟೈಗರ್ ಬ್ರ್ಯಾಂಡ್ ಶೂಗಳನ್ನ ಮಾರಾಟ ಮಾಡುವಂತೆ ವಿನಂತಿಸಿಕೊಂಡ್ರು. ಆದರೆ ಅಂಗಡಿಕಾರರು ಅದಕ್ಕೆ ಒಪ್ಪಲಿಲ್ಲ. ಇನ್ನು ತಾವೇ ಖುದ್ದಾಗಿ ಹೊಸ ಶೋರೂಮ್ ತೆರೆಯಬೇಕೆಂದ್ರೆ ಅಷ್ಟು ದೊಡ್ಡ ಮೊತ್ತದ ಹಣವು ಅವರ ಬಳಿ ಇರಲಿಲ್ಲ. ಹೀಗಾಗಿ ಫಿಲ್ ತಮ್ಮ ಕಾರಿನ ಡಿಕ್ಕಿಯಲ್ಲಿ ಶೂಗಳನ್ನ ಇಟ್ಟು ಮಾರಾಟ ಮಾಡುವ ಯೋಚನೆ ಮಾಡಿದ್ರು. ಎಲ್ಲೆಲ್ಲಿ ಕ್ರೀಡಾಕೂಟ ಆಯೋಜನೆಯಾಗುತ್ತದೆಯೋ ಅಲ್ಲಿ ತಮ್ಮ ಸಂಚಾರಿ ಮಾರಾಟವನ್ನ ಪ್ರಾರಂಭಿಸಿದ್ರು. ಅಲ್ಲಿಗೆ ಬರುವ ಅಥ್ಲೇಟ್ಗಳು, ಕೋಚ್ಗಳು ಹಾಗೂ ಸ್ಪಾನ್ಸರ್ಶಿಪ್ಗಳ ಜೊತೆ ಸಂವಾದ ನಡೆಸುತ್ತಾ ತಮ್ಮ ಕಂಪನಿ ಶೂಗಳ ಬಗ್ಗೆ ವಿವರಿಸುತ್ತಿದ್ದರು. ಹೇಳಿ ಕೇಳಿ ಖುದ್ದು ಕ್ರೀಡಾಪಟು ಆಗಿದ್ರಿಂದ ಫಿಲ್ಗೆ ಅಥ್ಲೀಟ್ಗಳ ಸಮಸ್ಯೆಗಳ ಅರಿವಿತ್ತು. ಹೀಗಾಗಿ ಫಿಲ್ ತಮ್ಮ ಶೂಗಳ ಬಗ್ಗೆ ಕ್ರೀಡಾರ್ಥಿಗಳಿಗೆ ಸುಲಭವಾಗಿ ಅರ್ಥ ಮಾಡಿಸುತ್ತಿದ್ದರು. ನೋಡುತ್ತಿದ್ದಂತೆ ಬ್ಲೂ ರಿಬ್ಬನ್ ಕಂಪನಿಯ ಶೂಗಳು ಭರ್ಜರಿಯಾಗಿ ಮಾರಾಟವಾಗಲು ಶುರುವಾದವು. 2 ತಿಂಗಳಲ್ಲಿ ಎಲ್ಲ 300 ಶೂಗಳು ಮಾರಾಟವಾದವು. ಬಳಿಕ ಫಿಲ್ ಮತ್ತೆ 900 ಶೂಗಳಿಗಾಗಿ ಟೈಗರ್ ಕಂಪನಿಗೆ ಆರ್ಡರ್ ನೀಡಿದ್ರು. ಆದರೆ ಆರ್ಡರ್ ಹಣ ಪಾವತಿಸುವಷ್ಟು ದುಡ್ಡನ್ನ ಫಿಲ್ ಗಳಿಸಿರಲಿಲ್ಲ. ಹೀಗಾಗಿ ಫಿಲ್ ನೈಟ್ ಮೊದಲ ಬಾರಿಗೆ $1000 ಹಣಕ್ಕಾಗಿ ಸಾಲ ಪಡೆದ್ರು. ಬ್ಯಾಂಕು ಕೂಡ ಧನಾತ್ಮಕ ವ್ಯವಹಾರ ಗಮನಿಸಿ ಸಾಲವನ್ನ ನೀಡಿತು. ಉತ್ತಮ ಗುಣಮಟ್ಟದಿಂದಾಗಿ ಶೂಗಳು ಯಾವುದೇ ಪ್ರಚಾರವಿಲ್ಲದೆ ಬಿಕರಿಯಾಗುತ್ತಿದ್ದವು. ಮತ್ತೊಂದೆಡೆ ಫಿಲ್ ತಮ್ಮ ಕೆಲಸವನ್ನ ಆನಂದಿಸುತ್ತಿದ್ದರು. ಎಲ್ಲವೂ ಚೆನ್ನಾಗಿಯೇ ನಡೀತಾ ಇತ್ತು. ಆದರೆ ಫಿಲ್ ವ್ಯವಹಾರ ಬದುಕಿನಲ್ಲಿ ಇದ್ದಕ್ಕಿದ್ದಂತೆ ಹೊಸ ತಿರುವು ಕಾಣಿಸಿಕೊಂಡಿತು. ಚಾಪ್ಟರ್ 2 ಟಫ್ ಟೈಮ್ಸ್.
ಅದೊಂದು ದಿನ ಫಿಲ್ ಹೆಸರಿನಲ್ಲಿ ಪತ್ರವೊಂದು ಬಂತು. ಕುಸ್ತಿಪಟು ಒಬ್ಬ ಬರೆದಿದ್ದ ಆ ಪತ್ರದಲ್ಲಿ ಫಿಲ್ ಕನಸು ನುಚ್ಚುನೂರಾಗುವ ವಿಷಯವಿತ್ತು. ತಾವು ಇನ್ನು ಮುಂದೆ ಟೈಗರ್ ಶೂಗಳನ್ನ ಅಮೆರಿಕದಲ್ಲಿ ಮಾರುವಂತಿಲ್ಲ. ಜಪಾನ್ನ ವನಿಷ್ಠುಕ ಕಂಪನಿ ಇಡೀ ಅಮೆರಿಕದಲ್ಲಿ ಟೈಗರ್ ಶೂಗಳನ್ನ ಮಾರಾಟ ಮಾಡುವ ಹಕ್ಕುಗಳನ್ನ ತಮಗೆ ನೀಡಿದೆ, ಹೀಗಂತ ಪತ್ರದಲ್ಲಿ ಬರೆಯಲಾಗಿತ್ತು. ಇದನ್ನ ಕೇಳಿ ಫಿಲ್ಗೆ ನಿಂತ ನೆಲವೇ ಕುಸಿದಂತಾಯಿತು. ಅವರ ವ್ಯಾಪಾರ ಶುರುವಾಗಿ ಕೇವಲ 8 ತಿಂಗಳಲ್ಲಿ ಇಂಥದೊಂದು ಬರ ಸಿಡಿಲು ಬಡಿದಿತ್ತು. ಕೂಡಲೇ ಫಿಲ್ ವಿವರಣೆ ಕೋರಿ ವನಿಷ್ಠುಕ ಕಂಪನಿಗೆ ಪತ್ರ ಬರೆದರು. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಹೀಗಾಗಿ ಫಿಲ್ ಜಪಾನ್ಗೆ ಹೋಗಿ ನೇರವಾಗಿ ಭೇಟಿಯಾಗಲು ನಿರ್ಧರಿಸಿದ್ರು. ಅಂತೆಯೇ ಜಪಾನ್ಗೆ ಬಂದ ಫಿಲ್ ನೇರವಾಗಿ ವನಿಷ್ಠುಕ ನಿರ್ವಾಹಕರನ್ನ ಭೇಟಿಯಾಗಿ ತಮ್ಮ ಜೊತೆಗಾದ ಅನ್ಯಾಯವನ್ನ ವಿವರಿಸಿದ್ರು. ಅಲ್ಲದೆ ಹೇಗೆ ತಮ್ಮ ಕಂಪನಿ ಧನಾತ್ಮಕವಾಗಿ ವ್ಯವಹಾರ ಕುದುರಿಸುತ್ತಿದೆ ಅನ್ನೋದನ್ನ ವಿವರಿಸಿದ್ರು. ಬಳಿಕ ಫಿಲ್ ಅವರ ಭೇಟಿ ನೇರವಾಗಿ ವನಿಷ್ಠುಕ ಕಂಪನಿ ಮಾಲೀಕ ಕಿಹಾಚಿರೋ ವನಿಷ್ಠುಕ ಅವರ ಜೊತೆ ನಡೆಯಿತು. ಇಲ್ಲಿಯೋ ಫಿಲ್ ತಮ್ಮ ವ್ಯಾಪಾರ ಕುಶಲತೆ, ತಮ್ಮ ಕಂಪನಿಯ ವಿಷನ್ ಬಿಚ್ಚಿಟ್ಟಿದ್ದರು. ಇದರಿಂದ ಇಂಪ್ರೆಸ್ ಆದ ಕಿಹಾಚಿರೋ ಮತ್ತೆ ಪಶ್ಚಿಮ ಅಮೆರಿಕಾದ ಮಾರಾಟ ಹಾಗೂ ವಿತರಣೆ ಹಕ್ಕನ್ನ ಫಿಲ್ ನೈಟ್ಗೆ ನೀಡಲು ಒಪ್ಪಿಗೆ ನೀಡಿದ್ರು. ಫಿಲ್ ಕೊಂಚ ಮಟ್ಟಿಗೆ ನಿರಾಳರಾದರು. ಈ ಭೇಟಿಯಿಂದ ಮಾರಾಟ ಗೊಂದಲವೇನು ಬಗೆಹರಿದಿತ್ತು, ಆದರೆ ಸಮಸ್ಯೆಗಳು ಕಡಿಮೆ ಆಗಿರಲಿಲ್ಲ. ಬ್ಲೂ ರಿಬನ್ ಸ್ಪೋರ್ಟ್ಸ್ ಕಂಪನಿ ಸ್ಥಾಪನೆಯಾಗಿ ವರ್ಷ ಪೂರೈಸುತ್ತಿದ್ದಂತೆಯೇ ಕಂಪನಿಯ ವ್ಯವಹಾರ $8,000 ತಲುಪಿತ್ತು. ಹೀಗಾಗಿ ಕಂಪನಿ ಮಾರಾಟ ವಿಸ್ತರಣೆ ಹಾಗೂ ಉತ್ತೇಜನಕ್ಕಾಗಿ ಮಾರಾಟ ಪ್ರತಿನಿಧಿಯನ್ನ ನೇಮಕ ಮಾಡಿಕೊಂಡಿತು. ಜೆಫ್ ಜಾಕ್ಸನ್ ಎಂಬ ವ್ಯಕ್ತಿಯನ್ನ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ನಿಯುಕ್ತಿಗೊಳಿಸಲಾಗಿತ್ತು. ವಿಶೇಷ ಅಂದರೆ ಈ ಜೆಫ್ ಸಹ ಫಿಲ್ ನೈಟ್ ರಂತೆಯೇ ಅಥ್ಲೀಟ್ ಆಗಿದ್ದ. ಹೀಗಾಗಿ ಕ್ರೀಡಾ ಉಡುಗೆ ತೊಡುಗೆಗಳ ಬಗ್ಗೆ ಮಾಹಿತಿ ಹೊಂದಿದವನಾಗಿದ್ದ. ಹೀಗಾಗಿ ಮಾರಾಟ ಜೋರಾಗಿಯೇ ಸಾಗಿತ್ತು. ಮತ್ತೆ ವರ್ಷ ಕಳೆಯೋದ್ರೊಳಗಾಗಿ ಕಂಪನಿಯ ವ್ಯವಹಾರ $16,000 ತಲುಪೋದ್ರಲ್ಲಿತ್ತು. ಇದೇ ಫಿಲ್ ನೈಟ್ಗೆ ಉರುಳಾಗುವತ್ತ ಹೊರಳಿತು. ಅಸಲಿಗೆ ಫಿಲ್ ಬಹುಬೇಗನೆ ತಮ್ಮ ವ್ಯಾಪಾರವನ್ನ ಅಭಿವೃದ್ಧಿಪಡಿಸಲು ಹಾತೊರೆಯುತ್ತಿದ್ದರು. ಇದಕ್ಕಾಗಿ ಟೈಗರ್ ಕಂಪನಿಯಿಂದ 1ಕ್ಕೆ 2, 3ರಷ್ಟು ಆರ್ಡರ್ ನೀಡಲು ಶುರು ಮಾಡಿದ್ರು. ಅಸಲಿಗೆ ಇಷ್ಟು ಶೂಗಳನ್ನ ತರಿಸುವಷ್ಟು ಬಂಡವಾಳ ಹಣ ಕಂಪನಿ ಬಳಿ ಇರುತ್ತಿರಲಿಲ್ಲ. ಹೇಗಿದ್ರು ಫಿಲ್ ಬ್ಯಾಂಕ್ಗಳಿಂದ ಸಾಲ ಎತ್ತಿ ಸರಕುಗಳನ್ನ ತರಿಸಿಕೊಳ್ಳಲು ಶುರು ಮಾಡಿದ್ರು. ಆದರೆ ಇದು ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಕಂಪನಿಯ ಮೇಲೆ ಬ್ಯಾಂಕ್ಗಳ ಋಣಭಾರ ಹೆಚ್ಚುವಂತೆ ಮಾಡಿತು. ಹೀಗಾಗಿ ನಂತರದ ದಿನಗಳಲ್ಲಿ ಬ್ಯಾಂಕ್ಗಳು ಸಾಲ ಕೊಡಲು ಹಿಂದೇಟು ಹಾಕಿದವು. ಆದರೆ ಬಿಸ್ನೆಸ್ ಮುಂದುವರಿಸಬೇಕು ಅಂದ್ರೆ ನಗದು ಹಣದ ಅಗತ್ಯ ತೀರಾ ಇತ್ತು. ಹೀಗಾಗಿ ಫಿಲ್ ಅಭ್ಯಂತರವಿಲ್ಲದೆ ಮತ್ತೆ ಅಕೌಂಟೆಂಟ್ ಜಾಬ್ಗೆ ಸೇರುವಂತಾಯಿತು. ಈ ಬಾರಿ ಫಿಲ್ PwC ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದರು. ಬಂದ ಸಂಬಳದ ಹಣವನ್ನ ತಮ್ಮ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುತ್ತಿದ್ರು. ಮತ್ತೊಂದೆಡೆ ವ್ಯಾಪಾರದ ಪಾಲುದಾರರಾಗಿದ್ದ ಗುರು ಸಮಾನರಾದ ಕೋಚ್ ಬಿಲ್ ಬವರ್ಮ್ಯಾನ್ ಈ ಟೈಗರ್ ಶೂಗಳನ್ನ ಮಾಡಿಫೈ ಮಾಡುವಲ್ಲಿ ತೊಡಗಿದ್ದರು. ಅಂದರೆ ಅಮೆರಿಕ ನಾಗರಿಕರಿಗೆ ಸರಿಹೊಂದುವ ರೀತಿಯಲ್ಲಿ ಅವುಗಳಿಗೆ ಮರು ವಿನ್ಯಾಸ ಕೊಡ್ತಾ ಇದ್ರು. ಹೀಗೆ ಕೋಚ್ ಬಿಲ್ ಬವರ್ಮನ್ ಪ್ರಯೋಗ ಮಾಡುತ್ತಾ ಟೈಗರ್ ಬ್ರ್ಯಾಂಡ್ನ ವಿವಿಧ ಶೂಗಳ ಬೆಸ್ಟ್ ಎನಿಸುವ ಪರಿಕರಗಳನ್ನ ಸೇರಿಸಿ ಸದೃಢವಾದ ಹಾಗೂ ಆಕರ್ಷಕವಾದ ಶೂ ತಯಾರಿಸಿದ್ರು. ಇದಕ್ಕೆ ಕಾರ್ಟೇಜ್ ಅಂತ ಹೆಸರಿಡಲಾಯಿತು. ಇವರ ಈ ಹೊಸ ಶೂಗಳನ್ನ ವನಿಷ್ಠುಕ ಕಂಪನಿ ಪ್ರಶಂಸಿಸುತ್ತಲ್ಲದೆ ಉತ್ಪಾದನೆ ಪ್ರಾರಂಭಿಸಿತು. ಈ ಕಾರ್ಟೇಜ್ ಶೂಗಳು ಮಾರುಕಟ್ಟೆಗೆ ಬರುತ್ತಲೇ ದೊಡ್ಡ ಮಟ್ಟದ ಜನಪ್ರಿಯತೆ ಗಳಿಸಿದವು. ಫಿಲ್ ಅವರ ನಾಯಕತ್ವ ಹಾಗೂ ಬಿಲ್ ಬವರ್ಮನ್ ಪ್ರಯೋಗಶೀಲತೆಯಿಂದಾಗಿ ಈ ಟೈಗರ್ ಶೂಗಳು 5 ವರ್ಷದಲ್ಲಿ ಇಡೀ ಅಮೆರಿಕದಲ್ಲಿ ಟಾಪ್ 1 ಸ್ಥಾನ ಪಡೆದಿದ್ದವು. ಕಂಪನಿ 1971ರ ವೇಳೆಗೆ 1.3 ಮಿಲಿಯನ್ ಶೂಗಳ ಮಾರಾಟ ದಾಖಲೆಯನ್ನ ಬರೆಯಿತು. ವ್ಯಾಪಾರ ಪ್ರತಿ ವರ್ಷ ಡಬಲ್ ತ್ರಿಬಲ್ ಆಗುವತ್ತ ಸಾಗಿತ್ತು. ಹೀಗಾಗಿ ಫಿಲ್ ಕಾರ್ಯವತ್ತಡದಿಂದಾಗಿ PwC ಅಕೌಂಟೆಂಟ್ ಜಾಬ್ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಬ್ಲೂ ರಿಬನ್ ಕಂಪನಿಯಲ್ಲಿ ತೊಡಗಿಸಿಕೊಂಡರು. ಎಲ್ಲವೂ ಸಮರ್ಥವಾಗಿ ಸುವ್ಯವಸ್ಥಿತವಾಗಿ ನಡೀತಾ ಇತ್ತು. ಆದರೆ ಜಪಾನ್ನಿಂದ ಆಘಾತ ತರುವಂತಹ ಸುದ್ದಿಯೊಂದು ಬಂತು. ಬ್ಲೂ ರಿಬನ್ ಕಂಪನಿಯ ಬೆಳವಣಿಗೆ ಕಂಡು ಕರುಬಿದ ವನಿಷ್ಠುಕ ಕಂಪನಿ ಫಿಲ್ ಮಾಲೀಕತ್ವದ ಕಂಪನಿಯಲ್ಲಿ $50 ಪಾಲು ನೀಡಲು ಬೇಡಿಕೆ ಇಟ್ಟಿತು. ಇಲ್ಲದೆ ಹೋದರೆ ಟೈಗರ್ ಶೂಗಳ ಅಮೆರಿಕ ವಿತರಣಾ ಹಕ್ಕುಗಳನ್ನ ಬೇರೊಬ್ಬರಿಗೆ ನೀಡೋದಾಗಿ ಬೆದರಿಕೆ ಹಾಕಿತು. ಅಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ವನಿಷ್ಠುಕ ಕಂಪನಿ ಬ್ಲೂ ರಿಬನ್ ಕಂಪನಿಯನ್ನ ಖರೀದಿಸುವ ಆಮಿಷ ಕೂಡ ಒಡ್ಡಿತು. ಅನಿರೀಕ್ಷಿತವಾಗಿ ಬಂದ ಈ ಬೆದರಿಕೆಯಿಂದ ಫಿಲ್ ತೀವ್ರವಾಗಿ ನೊಂದರು, ಅಧೀರರಾದರು. ಆದರೆ ಭರವಸೆ ಕಳೆದುಕೊಳ್ಳಿಲ್ಲ. ಬದಲಾಗಿ ತಮ್ಮ ಬದುಕಿನಲ್ಲಿ ಮತ್ತೊಂದು ಮಹತ್ವದ ನಿರ್ಣಯ ಕೈಗೊಳ್ಳುವ ಮೂಲಕ ಹೊಸ ಹೆಜ್ಜೆಗೆ ಸಜ್ಜಾದರು. ಚಾಪ್ಟರ್ 3 ಒರಿಜಿನ್ ಆಫ್ ನೈಕ್.
ವನಿಷ್ಠುಕ ಕಂಪನಿಯ ನಿರ್ಧಾರದಿಂದ ಆಘಾತಕ್ಕೊಳಗಾಗಿದ್ದ ಫಿಲ್ ತಮ್ಮೆಲ್ಲ ಸಿಬ್ಬಂದಿಯನ್ನ ಒಟ್ಟಿಗೆ ಸಭೆ ಸೇರಿಸಿದ್ರು. ಮುಂದೆ ಕೈಗೊಳ್ಳಬೇಕಾದ ನಿರ್ಧಾರದ ಕುರಿತಂತೆ ಪ್ರಸ್ತಾಪಿಸಿದ್ರು. ಇಲ್ಲಿವರೆಗೆ ಮತ್ತೊಂದು ಕಂಪನಿಯ ಬ್ರ್ಯಾಂಡ್ ಅನ್ನ ಬೆಳೆಸಿದ್ದು ಸಾಕು, ಇನ್ನೇನಿದ್ರು ಸ್ವಂತ ಬ್ರ್ಯಾಂಡ್ ಅನ್ನ ರೂಪಿಸುವ ಸಮಯ ಬಂದಿದೆ, ಹೀಗಂತ ಫಿಲ್ ತಮ್ಮ ಸಿಬ್ಬಂದಿಗೆ ಹೇಳಿದ್ರು. ಅದರಂತೆ ಫಿಲ್ಲೈಟ್ ವನಿಷ್ಠುಕ ಟೈಗರ್ ಕಂಪನಿ ಜೊತೆಗಿನ ಎಲ್ಲಾ ಪಾಲುದಾರಿಕೆ ಒಪ್ಪಂದ ಮುರಿದುಕೊಂಡು ತಮ್ಮ ಬ್ರ್ಯಾಂಡ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡ್ರು. ಮೊದಲಿಗೆ ತಮ್ಮ ಬ್ರ್ಯಾಂಡ್ಗಾಗಿ ವಿನೂತನವಾದ ಲೋಗೋ ಕ್ರಿಯೇಟ್ ಮಾಡಬೇಕಿತ್ತು. ಈ ವಿಚಾರದಲ್ಲಿ ಫಿಲ್ ದೊಡ್ಡ ಕನಸನ್ನೇ ಹೊಂದಿದ್ದರು. ಅವರ ಪ್ರಕಾರ ತಮ್ಮ ಕಂಪನಿಯ ಲೋಗೋ ಕ್ರೀಡಾಪಟುಗಳ ಓಟದ ಭಾವನೆಯನ್ನ ಉತ್ತೇಜಿಸುವ ರೀತಿ ಇರಬೇಕು ಅಂತ ಬಯಸಿದ್ದರು. ಅಲ್ಲದೆ ಅದು ಚಲನೆಯ ಪ್ರಜ್ಞೆ, ಗೆಲುವಿನ ಪ್ರಜ್ಞೆಯನ್ನ ಪ್ರೇರೇಪಿಸುವಂತಿರಬೇಕು ಅಂತ ಅಂದುಕೊಂಡಿದ್ದರು. ಇದರ ಜೊತೆಗೆ ಆ ಲೋಗೋ ಶೂಗಳ ಹಿಮ್ಮಡಿ ಭಾಗದಲ್ಲಿರಬೇಕು ಅಂತ ಯೋಚಿಸಿದ್ರು. ಇದಕ್ಕಾಗಿ ಗ್ರಾಫಿಕ್ಸ್ ಡಿಸೈನರ್ ವಿದ್ಯಾರ್ಥಿಯೊಬ್ಬರನ್ನ ನೇಮಕ ಮಾಡಿಕೊಳ್ಳಲಾಯಿತು. ಆ ಡಿಸೈನರ್ ಕೆಲವೇ ದಿನಗಳಲ್ಲಿ ಹಲವು ಲೋಗೋ ಡಿಸೈನ್ ಮಾಡಿ ಮುಂದಿಟ್ಟರು. ಅದರಂತೆ ರೈಟ್ ಮಾರ್ಕ್ನಂತೆ ಕಾಣಿಸುವ ಕರ್ವ್ ಇರುವ ಲೋಗೋ ಆಯ್ಕೆ ಮಾಡಲಾಯಿತು. ಇದಾದ ಬಳಿಕ ಇನ್ನು ಕಂಪನಿಯ ಹೆಸರು ಆಯ್ಕೆ ಮಾಡುವ ಪ್ರಕ್ರಿಯೆ ಶುರುವಾಯಿತು. ಅನೇಕರು ಅನೇಕ ಹೆಸರುಗಳನ್ನ ಮುಂದಿಟ್ಟರು. ಆದರೆ ಅಂತಿಮವಾಗಿ ಕಂಪನಿಯ ಮಾರಾಟ ಪ್ರತಿನಿಧಿ ಜೆಫ್ ಜಾನ್ಸನ್ ಹೇಳಿದ ನೈಕ್ ಹೆಸರನ್ನ ಅಂತಿಮಗೊಳಿಸಲಾಯಿತು. ಗ್ರೀಕ್ ಭಾಷೆಯಲ್ಲಿ ನೈಕ್ ಎಂದರೆ ವಿಜಯದ ದೇವತೆ ಎಂದರ್ಥ. ಹೀಗಾಗಿ ಕಂಪನಿಗೆ ಅದೇ ಹೆಸರು ಇಡ್ಲಾಯಿತು. ಇನ್ನು ಜೆಫ್ ಸಲಹೆಯಂತೆ ಶೂಗಳ ಉತ್ಪಾದನೆಗಾಗಿ ಥರ್ಡ್ ಪಾರ್ಟಿ ಉತ್ಪಾದಕರ ಹುಡುಕಾಟ ನಡೆಯಿತು. ಅದರಂತೆ ಕಂಪನಿಯೊಂದು ನೈಕ್ ಶೂಗಳನ್ನು ಉತ್ಪಾದಿಸಲು ಒಪ್ಪಿಕೊಂಡಿತು. ಅಂತಿಮವಾಗಿ ಮೇ 30, 1971ರಂದು ನೈಕ್ ತನ್ನ ಬ್ರ್ಯಾಂಡ್ನ ಮೊದಲ ಶೂಗಳು ಜಗತ್ತಿನೆಲ್ಲೆಡೆ ಅಧಿಕೃತವಾಗಿ ಮಾರಾಟಕ್ಕೆ ತೆರೆದುಕೊಂಡವು. ಕಂಪನಿಯೇನೋ ದೊಡ್ಡದಾಗಿ ಮಾರುಕಟ್ಟೆ ಪ್ರವೇಶಿಸಿತ್ತು. ಆದರೆ ಹೊಸ ಬ್ರ್ಯಾಂಡ್ ಶೂಗಳ ಮಾರಾಟ ಅಷ್ಟು ಸರಳವಾಗಿರಲಿಲ್ಲ. ಅದರಲ್ಲೂ ಅಡಿಡಾಸ್, ಪೂಮಾ ಹಾಗೂ ಟೈಗರ್ ಶೂಗಳ ಭರಾಟೆಯಲ್ಲಿ ನೈಕ್ ಕಳೆದು ಹೋಗುವ ಆತಂಕವಿತ್ತು. ಹೀಗಾಗಿ ಫಿಲ್ ನೈಟ್ ಇದಕ್ಕಾಗಿ ಹೊಸ ವಿನೂತನವಾದ ಸ್ಟ್ರಾಟಜಿ ಮಾಡಿದ್ರು. ಸಾಮಾನ್ಯವಾಗಿ ಅಂದಿನ ಸಂದರ್ಭದಲ್ಲಿ ಜನಪ್ರಿಯ ಆಟಗಾರರು ಧರಿಸುವ ಶೂಗಳನ್ನೇ ಇತರರು ಖರೀದಿಸ್ತಾ ಇದ್ರು. ಇದನ್ನೇ ಬಳಸಿಕೊಂಡ ಫಿಲ್ ತಮ್ಮ ಶೂಗಳ ಪ್ರಮೋಷನ್ಗಾಗಿ ಅಂದಿನ ಖ್ಯಾತ ಅಥ್ಲೀಟ್ ಸ್ಟೀವ್ ಫ್ರಿಮಂಟೈನ್ ರನ್ನ ರಾಯಭಾರಿಯನ್ನಾಗಿಸಿಕೊಂಡ್ರು. ವಾರ್ಷಿಕ $5,000 ಹಣದ ಒಪ್ಪಂದದೊಂದಿಗೆ ಸ್ಟೀವ್ ನೈಕ್ ಕಂಪನಿಯ ಉತ್ಪನ್ನಗಳನ್ನು ಪ್ರಚಾರ ಮಾಡಲು ಒಪ್ಪಿಕೊಂಡರು. ಇದು ಅಂದಿನ ಸಂದರ್ಭದಲ್ಲಿ ಅತ್ಯಂತ ವಿನೂತನ ಐಡಿಯಾ ಆಗಿತ್ತು. ಇನ್ನು ನೈಕ್ ಕಂಪನಿ ತನ್ನ ಮಾರಾಟ ಸಿಬ್ಬಂದಿ ನಿಯೋಜನೆಯಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಆದ್ಯತೆ ನೀಡಿತು. ಇದರಿಂದ ಕಂಪನಿಯ ಸೇಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸಂಶೋಧನೆಯಲ್ಲಿ ಹೊಸತನ ತರಲು ಸಾಧ್ಯವಾಯಿತು. ಈ ಎರಡು ಸ್ಟ್ರಾಟಜಿಗಳೊಂದಿಗೆ ಫಿಲ್ ತಮ್ಮ ಅನುಭವ, ಹಳೆಯ ಗ್ರಾಹಕರ ಒಡನಾಟ ಹಾಗೂ ಬಿಲ್ ಬೋವರ್ಮನ್ ಅವರ ವೆರೈಟಿ ಡಿಸೈನ್ನ ಕೌಶಲ್ಯತೆ ಬಳಸಿಕೊಂಡು ನೈಕ್ ಕಂಪನಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ರು. ಇದೆಲ್ಲದರ ಪರಿಣಾಮ ಎನ್ನುವಂತೆ ನೈಕ್ 1980ರ ವೇಳೆಗೆ 2700 ಉದ್ಯೋಗಿಗಳ ದೊಡ್ಡ ಸಮೂಹವಾಗಿ ಹೊರಹೊಮ್ಮಿತು. $270 ಮಿಲಿಯನ್ ಮಾರಾಟ ಗುರಿಯನ್ನ ಸಾಧಿಸಿತ್ತು. ಇದಷ್ಟೇ ಅಲ್ಲದೆ ಅಡಿಡಾಸ್ ಕಂಪನಿಯನ್ನ ಹಿಂದಿಕ್ಕಿ ಅಮೆರಿಕದ ಟಾಪ್ 1 ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇದರೊಂದಿಗೆ ಫಿಲ್ ನೈಟ್ ತಾವು ಅಮೆರಿಕದ ಅತಿದೊಡ್ಡ ಸ್ಪೋರ್ಟ್ಸ್ ಶೂಗಳ ಕಂಪನಿಯ ಮಾಲೀಕ ಎನ್ನುವ ಸಾಧನೆಯ ಖುಷಿಯಲ್ಲಿದ್ರು. ಆದರೆ ಈ ಸಂತೋಷಕ್ಕೆ ಭಂಗ ತರುವ ಸನ್ನಿವೇಶವೊಂದು ಫಿಲ್ಗೆ ಎದುರಾಯಿತು. ಅಸಲಿಗೆ ನೈಕ್ಗೆ ಪ್ರಬಲ ಪೈಪೋಟಿ ನೀಡಲು ಕ್ರೀಡಾ ಶೂಗಳ ಕ್ಷೇತ್ರಕ್ಕೆ ಕಂಪನಿಯೊಂದು ಎಂಟ್ರಿ ನೀಡಿತ್ತು. ಅದುವೇ ರಿಬೋಕ್. ಚಾಪ್ಟರ್ 4 ದಿ ಎಂಡ್ ಗೇಮ್. ನೈಕ್ ಬ್ರ್ಯಾಂಡ್ ಮೊದಲಿನಿಂದಲೂ ರಫ್ ಆ್ಯಂಡ್ ಟಫ್ ಆದ ಕ್ರೀಡೆಗೆ ಒಗ್ಗುವಂತಹ ಶೂಗಳನ್ನೇ ಪರಿಚಯಿಸಿತ್ತು. ಅದೆಂದು ಶೂಗಳ ಫ್ಯಾಷನ್ ಲುಕ್ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ 80ರ ದಶಕದಲ್ಲಿ ಶೂಗಳ ವಿಚಾರದಲ್ಲಿ ಟ್ರೆಂಡ್ ಬದಲಾಗುತ್ತಿತ್ತು. ಈ ವೇಳೆ ಹೊಸದಾಗಿ ಶೂ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟಿದ್ದ ರಿಬೋಕ್ ಇದನ್ನ ದೊಡ್ಡ ಮಟ್ಟದಲ್ಲೇ ಪ್ರಚುರಪಡಿಸಿತು. ಶೂಗಳ ಗಟ್ಟಿತನದೊಂದಿಗೆ ಸ್ಟೈಲಿಶ್ ಲುಕ್ಗೆ ಆದ್ಯತೆ ನೀಡಿತ್ತು. ಹೀಗಾಗಿ ಕೆಲವೇ ತಿಂಗಳುಗಳಲ್ಲಿ ರಿಬೋಕ್ ಮಿಂಚಿನ ಓಟ ಆರಂಭಿಸಿತು. 1986ರಲ್ಲಿ ರಿಬೋಕ್ ನೈಕ್ ಹಿಂದಿಕ್ಕಿ ಟಾಪ್ 1 ಬ್ರ್ಯಾಂಡ್ ಪಟ್ಟಕ್ಕೇರಿತು. ನೈಕ್ ಮೊದಲ ಬಾರಿಗೆ ನಷ್ಟ ದಾಖಲಿಸಿತು. ಇದರಿಂದ ಚಿಂತಿತರಾದ ಫಿಲ್ ನೈಟ್ ಕೂಡಲೇ ತಮ್ಮ ಬ್ರ್ಯಾಂಡ್ ಉಳಿಕೆಗೆ ಹೊಸ ಪ್ರಯತ್ನ ಆರಂಭಿಸಿದ್ರು. ಅಂದು ಖ್ಯಾತ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿದ್ದ ಮೈಕಲ್ ಜಾರ್ಡನ್ ರನ್ನ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಳ್ಳಲಾಯಿತು. ಅಲ್ಲದೆ ಜಾರ್ಡನ್ ಹೆಸರಿನ ಏರ್ ಜಾರ್ಡನ್ ಎಂಬ ಬಾಸ್ಕೆಟ್ಬಾಲ್ ಸ್ನೀಕರ್ಸ್ಗಳನ್ನ ಕೂಡ ಪರಿಚಯಿಸಲಾಯಿತು. ಈ ಶೂಗಳು ರಾತ್ರಿ ಬೆಳಗಾಗೋದ್ರೊಳಗೆ ಟ್ರೆಂಡ್ ಬದಲಿಸಿದ್ದವು. ಫಿಲ್ ಅವರ ಈ ಟ್ರಿಕ್ಸ್ ಕೆಲಸ ಮಾಡಿತ್ತು. ದಿನ ಕಳೆಯೋದ್ರೊಳಗಾಗಿ ನೈಕ್ ಕಂಪನಿ ಮತ್ತೆ ಪುಟಿದೆದ್ದಿತು. ಏರ್ ಜಾರ್ಡನ್ ಶೂಗಳು ಮಾರುಕಟ್ಟೆಗೆ ಬಂದ ವರ್ಷದೊಳಗೆ
$100 ಮಿಲಿಯನ್ ಮಾರಾಟದ ಗುರಿಯನ್ನ ಮುಟ್ಟಿತು. ಈ ಸಾಧನೆಯೊಂದಿಗೆ ನೈಕ್ ರಿಬೋಕ್ ಅನ್ನ ಹಿಂದಿಕ್ಕಿ ಮತ್ತೆ ಟಾಪ್ 1 ಸ್ಥಾನಕ್ಕೆ ಬಂದು ನಿಂತಿತು. ಅಲ್ಲಿಂದ ನೈಕ್ ಕಂಪನಿ ಹಿಂದಿರುಗಿ ನೋಡಲಿಲ್ಲ. ಬಳಿಕ ದಶಕಗಳು ಉರುಳಿದಂತೆ ನೈಕ್ ಬ್ರ್ಯಾಂಡ್ ಕೇವಲ ಶೂಗಳಿಗೆ ಸೀಮಿತವಾಗದೆ ಇತರೆ ಸ್ಪೋರ್ಟ್ಸ್ ವೇರ್ಗೂ ಎಂಟ್ರಿ ಕೊಟ್ಟಿತು. 1990ರಲ್ಲಿ ಜಗತ್ತಿನೆಲ್ಲೆಡೆ ತನ್ನ ಉತ್ಪನ್ನಗಳನ್ನು ವಿಸ್ತರಿಸಿತು. ಇಂದಿಗೆ ನೈಕ್ ಬರೋಬ್ಬರಿ 12 ಲಕ್ಷ ಕೋಟಿ ಸಂಪತ್ತಿನೊಂದಿಗೆ ವಿಶ್ವದ ಟಾಪ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿ ನೆಲೆ ನಿಂತಿದೆ. ಫಿಲ್ ನೈಟ್ ಅವರ ಪರಿಶ್ರಮ, ಕೌಶಲ್ಯ ಹಾಗೂ ದೂರದೃಷ್ಟಿ ಕಂಪನಿಯನ್ನ ಮುಗಿಲೆತ್ತರದಲ್ಲಿ ನಿಲ್ಲುವಂತೆ ಮಾಡಿದೆ. ಜೀವನದಲ್ಲಿ ಯಾವುದಕ್ಕೂ ಜಗ್ಗಬಾರದು, ಬಗ್ಗಬಾರದು, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡಬೇಕು ಅಂತ ಫಿಲ್ ನೈಟ್ ತಮ್ಮ ಆತ್ಮಚರಿತ್ರೆಯಲ್ಲಿ ದಾಖಲಿಸಿದ್ದಾರೆ. ಏನೇ ಆಗಲಿ ಜಸ್ಟ್ ಡೂ ಇಟ್ ಅನ್ನೋದು ಫಿಲ್ ನೈಟ್ ಅವರ ವ್ಯಕ್ತಿತ್ವ. ಹೀಗಾಗಿ ಅವರ ನೈಕ್ ಬ್ರ್ಯಾಂಡ್ನ ಟ್ಯಾಗ್ ಲೈನ್ ಕೂಡ ಅದೇ ಆಗಿದೆ. ನೈಕ್ನ ಈ ರೋಚಕ ಜರ್ನಿಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.